Hello students, this is our class number 2 of programming in C++. Today we are going to see what is C++ and also some of the important differences between C and C++, and also we are going to write some simple programs on in C++ and we trace them out today. ಸೊ ಇವತ್ತು ನೀವು ಸ್ಟೂಡೆಂಟ್ಸ್ C++ ಅಂದರೆ ಏನು ಅನ್ನೋದನ್ನು ಕಲಿಯೋಣ. ಹಾಗೆ ಸಿ ಲ್ಯಾಂಗ್ವೇಜ್ಗೂ ಮತ್ತು C++ಗೂ ಡಿಫ್ರೆನ್ಸಸ್ ಏನಿದೆ ನೋಡೋಣ. ಸಿಂಪಲ್ ಪ್ರೋಗ್ರಾಮ್ಸ್ನ ಕೂಡ ನಾವು ಇವತ್ತು ಕನ್ಸಿಡರ್ ಮಾಡೋಣ. ಓಕೆ ನಾಲ್ ಫಸ್ಟ್ ವಾಟ್ ಈಸ್ C++? ಅಂದರೆ ಏನಂತ ನೋಡೋಣ. C++ ಈಸ್ ಆ್ಯನ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಓಕೆ, ನಿಮಗೆ ನಾನು ಫಸ್ಟ್ ಕ್ಲಾಸಲ್ಲಿ ಡಿಫ್ರೆನ್ಸಸ್ ಹೇಳಿದ್ದೆ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ ಮತ್ತು ಪ್ರೊಸೀಜರ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗೆ. ಸೊ ಡಿಫ್ರೆನ್ಸಸ್ ಗೊತ್ತಾಗಿದೆ, ಕಾನ್ಸೆಪ್ಟ್ಸ್ ಏನೇನಿದೆ ಊಪ್ಸಲ್ಲಿ ಅನ್ನೋದು ಕೂಡ ನಿಮಗೆ ಗೊತ್ತಾಗಿದೆ. ಸೊ C++ ಈಸ್ ಆಲ್ಸೋ ಆ್ಯನ್ ಊಪ್ ಲ್ಯಾಂಗ್ವೇಜ್, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆರ್ ಊಪ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಿಕಾಸ್ ಹಿಯರ್ ವಿ ಯೂಸ್ ಆಬ್ಜೆಕ್ಟ್ಸ್ ಟು ಬಿಲ್ಡ್ ಅ ಪ್ರೋಗ್ರಾಮ್. ಓಕೆ, ಸಿನ್ಸ್ C++ mainly emphasis on objects and data, it's called as object oriented programming language, whereas in C programming the emphasis is mainly on the procedure and or the functions. Okay, C++ ಅಲ್ಲಿ ಡಾಟಾ ಮತ್ತು ಆಬ್ಜೆಕ್ಟ್ಸ್ಗೆ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ. ಸಿ ಪ್ರೋಗ್ರಾಮಿಂಗಲ್ಲಿ ಪ್ರೊಸೀಜರ್ ಅಥವಾ ಫಂಕ್ಷನ್ಸ್ಗೆ ನಾವು ಮೇಯ್ನಾಗಿ ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಬಿಲ್ಡ್ ಮಾಡ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಇಟ್ ವಾಸ್ ಡೆವಲಪ್ಡ್ ಬೈ ಬೀಜ್ರೈನ್ ಸ್ಟ್ರೌಸ್ಟ್ರಪ್. This is the name of the scientist called Bjorn Stroustrup. AT&T Bell Labs, at AT&T Bell Labs, Murray Hills, New Jersey, USA in 1980. ಓಕೆ, ಸಿ ಲ್ಯಾಂಗ್ವೇಜ್ C++ನ ಡೆವಲಪ್ ಮಾಡೋಂಥ ಸೈಂಟಿಸ್ಟ್ ನೇಮ್ ನೆನ್ಪಿಟ್ಕೋಬೇಕಿದ್ದು ಬೀಜ್ರೈನ್ ಸ್ಟ್ರೌಸ್ಟ್ರಪ್. ಸೇಮ್ ಪ್ಲೇಸ್ ಸೇಮ್ ಇದೆ, AT&T Bell Labs at USA. 1980 1980 ಈ CPP ಲ್ಯಾಂಗ್ವೇಜ್ನ ಕಂಡುಹಿಡಿದ್ರು. ಸೊ ನಾವು C++ ಅಂತಲೂ ಕರಿಬೋದು ಅಥವಾ ಶಾರ್ಟ್ಲಿ ಯು ಕ್ಯಾನ್ ಕಾಲ್ ಇಟ್ ಆಸ್ CPP ಆರ್ C++. ಸೊ C++ is a superset of C. ಓಕೆ, C++ನ ನಾವು ಸೂಪರ್ಸೆಟ್ ಆಫ್ C ಅಂತಲೂ ಕೂಡ ಕರಿತೀವಿ. ಸಿನ್ಸ್ C++ ಹ್ಯಾಸ್ ಆಲ್ಮೋಸ್ಟ್ ಆಲ್ ದಿ ಫೀಚರ್ಸ್ ಆಫ್ C. ಓಕೆ, ಸಿನ ಎಲ್ಲ ಫೀಚರ್ಸು C++ ಇಲ್ಲಿದೆ. ಅಂದರೆ ಸಿಯಲ್ಲಿರೋ ಬಹಳಷ್ಟು ಕಾನ್ಸೆಪ್ಟ್ಸ್, ಅಂದರೆ ಆಲ್ಮೋಸ್ಟ್ ಆಲ್ ಎಲ್ಲ ಕಾನ್ಸೆಪ್ಟ್ಸು C++ಅಲ್ಲಿ ಕೂಡ ವರ್ಕ್ ಆಗುತ್ತೆ. ಅವು ಯಾವ್ಯಾವ ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ. ಸೊ ಎಲ್ಲ C ಪ್ರೋಗ್ರಾಮ್ನ ನಾವು C++ ಪ್ರೋಗ್ರಾಮ್ ಅಂತ ಕೂಡ ಕರಿಬಹುದು. ಬಿಕಾಸ್ ವಿ ಹ್ಯಾವ್ ಎವ್ರಿಥಿಂಗ್ ವಾಟ್ ವಿ ಹ್ಯಾವ್ ಇನ್ C ಪ್ರೋಗ್ರಾಮ್. ಸೋರ್ಸ್ ಫೈಲ್ಸ್ ಆಫ್ C++ ಮಸ್ಟ್ ಹ್ಯಾವ್ ಎನ್ ಎಕ್ಸ್ಟೆನ್ಷನ್ ಆಫ್ .cpp. ನಾವು ಸಿ ಪ್ರೋಗ್ರಾಮ್ನ ಫೈಲಲ್ಲಿ ಸಿ ಪ್ರೋಗ್ರಾಮಿಂಗ್ ಫೈಲ್ನ ಯಾವಾಗಲೂ .c ಅಂತ ಎಕ್ಸ್ಟೆನ್ಷನ್ ಕೊಡ್ತಿದ್ವಿ. ಆದರೆ ನೀವು C++ಅಲ್ಲಿ ಸೋರ್ಸ್ ಫೈಲ್ನ ಟೈಪ್ ಮಾಡಿದ್ಮೇಲೆ ಆ ಫೈಲ್ನ ಸೇವ್ ಮಾಡಬೇಕು ವಿತ್ ಎನ್ ಎಕ್ಸ್ಟೆನ್ಷನ್ .cpp. ಓಕೆ, ಪ್ರತಿಯೊಂದು ಫೈಲ್ಗೂ .cpp ಅಂತ ನೀವು ಎಕ್ಸ್ಟೆನ್ಷನ್ ಆ್ಯಡ್ ಮಾಡ್ಬೋದು, ಅಥವಾ ಆಟೋಮೆಟಿಕಲಿ ಇಟ್ ಟೇಕ್ಸ್ ಎಕ್ಸ್ಟೆನ್ಷನ್ ಆ್ಯಸ್ CPP ಇನ್ ಸಮ್ ಕಂಪೈಲರ್ಸ್. ಇನ್ನು ಸಮ್ IDEsಲ್ಲಿ ಅದು ಆಟೋಮೆಟಿಕಾಗಿ .cpp ಅಂತ ತಗೊಳುತ್ತೆ. ನೀವು ಇಲ್ಲಿ ಯಾವುದಾದ್ರೂ ಟ್ರೆಡಿಷ್ನಲ್ ಕಂಪೈಲರ್ನ ಯೂಸ್ ಮಾಡ್ತಾ ಇದ್ದರೆ .cpp ಅಂತ ಕೊಡಲೇಬೇಕಾಗುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಕನ್ಸಿಡರ್ ಅ ಸಿಂಪಲ್ ಪ್ರೋಗ್ರಾಮ್ ಟು ಪ್ರಿಂಟ್ ಎ ಸಿಂಗಲ್ ಸ್ಟೇಟ್ಮೆಂಟ್. ನಾವು ಸಿ ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡೋವಾಗ್ಲೂ ಅಷ್ಟೇ ಒಂದು ಸಿಂಪಲ್ ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋ ಪ್ರೋಗ್ರಾಮ್ ಮುಖಾಂತರ ಸ್ಟಾರ್ಟ್ ಮಾಡಿದ್ವಲ್ವ. ಇಲ್ಲೂ ಕೂಡ CPPಯಲ್ಲಿ ಫಸ್ಟ್ ಪ್ರೋಗ್ರಾಮ್ನ ನೋಡೋಣ, ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋದು. ಓಕೆ, ಹೇಗೆ ಮಾಡೋದು ಇದರಲ್ಲಿ ನೋಡೋಣ. ಸೊ ಹ್ಯಾಶ್ ಇನ್ಕ್ಲೂಡ್ iostream.h. ಓಕೆ, ಇದು ಯಾವುದು ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್. ನಾವು ಸಿ ಲ್ಯಾಂಗ್ವೇಜಲ್ಲೂ ನಮಗೆ stdio.h ಅನ್ನೋದನ್ನು ನಾವು ಯೂಸ್ ಮಾಡ್ತಿದ್ವಿ. ಆದರೆ ಇಲ್ಲಿ ಸ್ಲೈಟ್ ಚೇಂಜಸ್ ಇರುತ್ತೆ. ಹೆಡರ್ ಫೈಲ್ಸಲ್ಲಿ iostream ಇನ್ಪುಟ್ ಔಟ್ಪುಟ್ ಸ್ಟ್ರೀಮ್ ಅನ್ನೋ ಹೆಡರ್ ಫೈಲ್ನ ನಾವಿಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದೀವಿ. ಇನ್ಕ್ಲೂಡ್ ಅನ್ನೋದು ಒಂದು ಫೋಲ್ಡರ್. ಓಕೆ, ಇನ್ಕ್ಲೂಡ್ ಅನ್ನೋ ಫೋಲ್ಡರಿಂದ iostream ಅನ್ನೋ ಒಂದು ಹೆಡರ್ ಫೈಲ್ನ ನಾವಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ಇದು ಒಂದು ಪ್ರೀ ಪ್ರೊಸೆಸರ್ ಕಮ್ಯಾಂಡ್ ಅಥವಾ ಪ್ರೀ ಪ್ರೊಸೆಸರ್ ಡೈರೆಕ್ಟಿವ್ಸ್. ನೀವು ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ. ಜಸ್ಟ್ ಸ್ಲೈಡ್ ಚೇಂಜ್ ಇನ್ ಹೆಡರ್ ಫೈಲ್, ದಟ್ ಈಸ್ ವಿ ಇನ್ಕ್ಲೂಡ್ ಹಿಯರ್ ದ ಫೈಲ್ iostream.h ಆ್ಯಂಡ್ ಇಂಟ್ ಮೈನ್ ಆಫ್. ಸೊ ಪ್ರತಿಯೊಂದು ಸಿ ಪ್ರೋಗ್ರಾಮ್ ಏನು ವಾಯ್ಡ್ ಮೇನಿಂದ ಸ್ಟಾರ್ಟ್ ಆಗ್ತಾ ಇತ್ತು, ಆರ್ ವಿತ್ ಸಮ್ ಅದರ್ ಡಾಟಾ ಟೈಪ್ ಆಲ್ಸೋ. ಬಟ್ ಹಿಯರ್ ಆಲ್ವೇಸ್ ವಿ ಸ್ಟಾರ್ಟ್ ದ ಪ್ರೋಗ್ರಾಮ್ ವಿತ್ ಇಂಟ್ ಮೈನ್ ಆಫ್. ಓಕೆ, ಇಂಟ್ ಮೈನಿಂದನೇ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಒಂದೇ ಸ್ಟೇಟ್ಮೆಂಟ್ ಇದೆ ನೋಡಿ ಇಲ್ಲಿ, ಅದೇನು ಸಿ ಔಟ್
ಇನ್ಸರ್ಷನ್ ಆಪರೇಟರ್ ವೆಲ್ಕಮ್ ಟು IAMS AV ಕ್ಲಾಸ್ ಇನ್ಸರ್ಷನ್ ಆಪರೇಟರ್ ಎಂಡ್ ಎಲ್ ಸೆಮಿಕೊಲನ್ ರಿಟರ್ನ್ 0. ಇದು ನಮ್ಮ ಫಸ್ಟ್ ಪ್ರೋಗ್ರಾಮಲ್ಲಿ ಜಸ್ಟ್ 4 ಲೈನ್ಸ್ ಇದೆ. ಓಕೆ, 5 ಲೈನ್ಸ್. ದಟ್ ಈಸ್ ಇಂಟ್ ಮೈನ್, ಓಪನಿಂಗ್ ಬ್ರೇಸ್, ಸಿ ಔಟ್ ಸ್ಟೇಟ್ಮೆಂಟ್, ರಿಟರ್ನ್ 0 ಸ್ಟೇಟ್ಮೆಂಟ್ ಆ್ಯಂಡ್ ಕ್ಲೋಸಿಂಗ್ ಬ್ರೇಸ್. ಕೇವಲ 5 ಸ್ಟೇಟ್ಮೆಂಟ್ಗಳನ್ನ ನಾವು ಮಾತ್ರ ಈ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಇಂಟ್ ಮೈನ್ ಅಂತಲೇ ಸ್ಟಾರ್ಟ್ ಮಾಡಬೇಕು. ಯಾಕೆಂದರೆ ಪ್ರತಿ CPP ಪ್ರೋಗ್ರಾಮ್ ಕೂಡ ಆಪ್ರೇಟಿಂಗ್ ಸಿಸ್ಟಮ್ಗೆ ಇಂಟೀಜರ್ ವ್ಯಾಲ್ಯೂಸ್ನ ರಿಟರ್ನ್ ಮಾಡಲೇಬೇಕು. ಓಕೆ, ಆದ್ದರಿಂದ ನಾವು ಪ್ರತಿಯೊಂದು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡುವಾಗ ಇಂಟ್ ಮೈನಿಂದ ಸ್ಟಾರ್ಟ್ ಮಾಡಬೇಕು. ಸಿ ಪ್ರೋಗ್ರಾಮಿಂಗಲ್ಲಿ ನೀವು ನಡೀತಿತ್ತು, ವಾಯ್ಡ್ ಕೊಟ್ರು ಇಟ್ಸ್ ಆಕ್ಸೆಪ್ಟಿಂಗ್ನು. ನೆಕ್ಸ್ಟ್ ಸಿ ಔಟ್, ಇದು ಇಲ್ಲೊಂದು CPPಯಲ್ಲಿ ಸಿಗೋವಂಥ ಐಡೆಂಟಿಫೈಯರ್ ಇದು ಸಿ ಔಟ್. ಸೊ ಸಿ ಔಟ್ನ ಫುಲ್ ಫಾರ್ಮು ಕನ್ಸೋಲ್ ಔಟ್. ಓಕೆ, ಕನ್ಸೋಲ್ ಔಟ್ ಅಂದರೆ ನಿಮಗೆ ಒಂದು ಸೆಪರೇಟ್ ಡಾಸ್ ಸ್ಕ್ರೀನಲ್ಲಿ, ಓಕೆ, ನೀವು ಡಾಸಲ್ಲಿ ವರ್ಕ್ ಮಾಡಿರ್ತೀರಲ್ವ, ಸೊ ಡಾಸ್ ಸ್ಕ್ರೀನಲ್ಲಿ ನಿಮಗೆ ಔಟ್ಪುಟ್ ಕೊಡಬೇಕಂದ್ರೆ ಸಿ ಔಟ್ ಅನ್ನೋ ಒಂದು ಐಡೆಂಟಿಫೈರ್ ಯೂಸ್ ಮಾಡ್ತೀವಿ. ಇಟ್ ಈಸ್ ಸಿಮಿಲರ್ ಟು ದಿ printf ಇನ್ ಸಿ ಲ್ಯಾಂಗ್ವೇಜ್. ಆ್ಯಂಡ್ ಇನ್ಸರ್ಷನ್ ಆಪರೇಟರ್ ಅಂತ ಕರಿತೀವಿ ನಾವು. ಇನ್ಸರ್ಷನ್ ಆಪರೇಟರ್ ಡಬಲ್ ಲೆಸರ್ ದೆನ್ ಸಿಂಬಲ್. ಓಕೆ, 2 ಸಾರಿ ಲೆಸರ್ ದೆನ್ ಅನ್ನೋ ಸಿಂಬಲ್ನ ಯೂಸ್ ಮಾಡಿದರೆ ಅದು ಇನ್ಸರ್ಷನ್ ಆಪರೇಟರ್ ಆಗುತ್ತೆ. ನೆಕ್ಸ್ಟ್ printf ಅಂತ ಬ್ರ್ಯಾಕೆಟ್ ಓಪನ್ ಮಾಡ್ತಿದ್ವಿ, ಅದ್ರ ಬದಲು ನಾವಿಲ್ಲಿ ಸಿ ಔಟ್ ಅಂತ ಇನ್ಸರ್ಷನ್ ಆಪರೇಟರ್ನ ಯೂಸ್ ಮಾಡಬೇಕು. ಡಬಲ್ ಕೋಟ್ಸ್ ಓಪನ್ ಮಾಡಿ ನಿಮಗೆ ಪ್ರಿಂಟ್ ಮಾಡಬೇಕಾಗಿರೋ ಸ್ಟೇಟ್ಮೆಂಟ್ನ ಕೊಡಿ. ಸೊ ನಾವು ಇಲ್ಲಿ ವೆಲ್ಕಮ್ ಟು IAMS AV ಕ್ಲಾಸ್ ಅನ್ನೋ ಒಂದು ಸ್ಟೇಟ್ಮೆಂಟ್ನ ಯೂಸ್ ಮಾಡಿದ್ದೀವಿ. ಸೊ ಸ್ಟೇಟ್ಮೆಂಟು ಏನು ಪ್ರಿಂಟ್ ಆಗಬೇಕೋ ಅಷ್ಟನ್ನು ಕೊಟ್ಟು ಎಂಡಲ್ಲಿ ಕೋಟ್ಸ್ನ ಕ್ಲೋಸ್ ಮಾಡಬೇಕು. ಮತ್ತು ಅಗೈನ್ ಇನ್ಸರ್ಷನ್ ಆಪರೇಟರ್ ಎಂಡ್ ಎಲ್ ಮೀನ್ಸ್ ಎಂಡ್ ಆಫ್ ಲೈನ್. ಅಂದರೆ ಇದು ಸಿಮಿಲರ್ ಟು ದಿ /n. ನಾವು ಸಿ ಲ್ಯಾಂಗ್ವೇಜಲ್ಲಿ /n ಯೂಸ್ ಮಾಡ್ತಾ ಇದ್ವಿ, ಅದೇ ರೀತಿ ನಾವಿಲ್ಲಿ ಎಂಡ್ ಎಲ್ ಅಂತ ಕೂಡ ಎಂಡೆಲ್ನ ಯೂಸ್ ಮಾಡ್ಬೋದು. /n ಕೂಡ ಇಲ್ಲಿ ವರ್ಕ್ ಆಗುತ್ತೆ. ಓಕೆ, ಸೊ ಇಲ್ಲಿದೆ ನಿಮ್ಮ ಎಂಡ್ ಎಲ್. ಇಟ್ ಈಸ್ ಸಿಮಿಲರ್ ಟು ದಿ /n. ಆ್ಯಂಡ್ ಸೆಮಿಕೊಲನ್ ಮಾತ್ರ ಸೇಮ್ ಇರಲೇಬೇಕು. ನೆಕ್ಸ್ಟ್ ರಿಟರ್ನ್ 0. ನಾನು ಹೇಳಿದೆ ಇಂಟ್ ಮೈನ್ನ ಯಾಕೆ ಯೂಸ್ ಮಾಡಬೇಕು. ಪ್ರತಿಯೊಂದು CPP ಪ್ರೋಗ್ರಾಮ್ ಆಪ್ರೇಟಿಂಗ್ ಸಿಸ್ಟಮ್ಗೆ ಒಂದು ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡಬೇಕು. ಈ ಪ್ರೋಗ್ರಾಮ್ ಏನು ಮಾಡ್ತಾ ಇದೆ, ಜಸ್ಟ್ ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತಾ ಇದೀವಲ್ವಾ, ಪ್ರಿಂಟ್ ಸ್ಕ್ರೀನಲ್ಲಿ ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡ್ತಾ ಇದೆ. ಯಾವುದೇ ವ್ಯಾಲ್ಯೂ ರಿಟರ್ನ್ ಮಾಡೋ ಅಂಥ ಅವಶ್ಯಕತೆ ಇಲ್ಲ, ನಾವೇನೂ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ. ಆದ್ದರಿಂದ ರಿಟರ್ನ್ 0. ಓಕೆ, ರಿಟರ್ನ್ 0 ಅಂದರೆ ಇಟ್ ಈಸ್ ಸಿಮಿಲರ್ ಟು ದಿ ವಾಯ್ಡ್. ಸೊ ವಾಯ್ಡ್ ಅಂದರೆ ವಿ ಆರ್ ಸೆಂಡಿಂಗ್ ನಥಿಂಗ್ ಟು ದಿ ಆಪ್ರೇಟಿಂಗ್ ಸಿಸ್ಟಮ್. ಅದೇ ಥರನೇ ರಿಟರ್ನ್ 0 ಅಂದರೆ ನಾವು ಏನನ್ನೂ ಕಳಿಸ್ತಿಲ್ಲ. ಬಿಕಾಸ್ ಇಂಟ್ ಯೂಸ್ ಮಾಡಿರೋದ್ರಿಂದ ಏನಾದರೂ ಕಳಿಸ್ಬೇಕು. ಇಲ್ಲಿ ಕಳಿಸೋದಕ್ಕೆ ಯಾವುದೇ ವ್ಯಾಲ್ಯೂ ಇಲ್ಲ ಆಪ್ರೇಟಿಂಗ್ ಸಿಸ್ಟಮ್ಗೆ. ಅದರಿಂದ ನಾವು ರಿಟರ್ನ್ 0 ಕೊಟ್ಬಿಟ್ರೆ ಈ ಪ್ರೋಗ್ರಾಮ್ ಇಲ್ಲಿಗೆ ಎಕ್ಸಿಕ್ಯೂಟ್ ಆಗುತ್ತೆ. ಓಕೆ, ಈಗ ಗೊತ್ತಾಯ್ತಲ್ಲ. ಸೊ ನಾವು ಇದು ಏನಂತ ಕರಿತೀವಿ, ಆಪ್ರೇಟರ್ನ ಇನ್ಸರ್ಷನ್ ಆಪರೇಟರ್. ನೆನ್ಪಿಟ್ಕೋಬೇಕು, ಇದು ಸಿ ಔಟ್ ಜೊತೆನೇ ಯೂಸ್ ಮಾಡ್ತೀವಿ ನಾವು ಯಾವಾಗಲೂ. ನೆಕ್ಸ್ಟ್ ಸಿ ಔಟ್ ಇನ್ C++ ಈಸ್ ಈಕ್ವಲ್ ಟು printf ಇನ್ ಸಿ. ನೆನ್ಪಿಟ್ಕೊಳ್ಳಿ, ಎಲ್ಲ ಸ್ಕ್ರೀನ್ ಕಡೆ ನೋಡಿ. ಇಲ್ಲಿ ಸಿ ಔಟ್ ಇನ್ C++ ಈಸ್ ಈಕ್ವಲ್ ಟು printf ಇನ್ ಸಿ. printfನ ನಾವು ಸ್ಟೇಟ್ಮೆಂಟ್ಸ್ನ ಪ್ರಿಂಟ್ ಮಾಡೋಕ್ಕೆ, ವ್ಯಾಲ್ಯೂಸ್ ಪ್ರಿಂಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ. ಅದೇ ಥರನೇ ಸಿ ಔಟ್ ಕೂಡ ಔಟ್ಪುಟ್ ಸ್ಟೇಟ್ಮೆಂಟ್ಸ್ಗೆ ಯೂಸ್ ಮಾಡ್ತೀವಿ. ಸಿ ಔಟ್ ಅಂದರೆ ಕನ್ಸೋಲ್ ಔಟ್. ನೆಕ್ಸ್ಟ್ ಡಿಫ್ರೆನ್ಸಸ್ ನೋಡೋಣ ಸಿ ಪ್ರೋಗ್ರಾಮ್ಗೆ ಮತ್ತು CPP ಪ್ರೋಗ್ರಾಮ್ಗೂ. ಸೊ ಸಿ ಪ್ರೋಗ್ರಾಮಲ್ಲಿ ನಾವು #include stdio ಅನ್ನೋ ಹೆಡರ್ ಫೈಲ್ನ ಯೂಸ್ ಮಾಡ್ತಿದ್ದೀವಿ. ಆದರೆ ನಾವಿಲ್ಲಿ iostream.h ಅನ್ನೋ ಹೆಡರ್ ಫೈಲ್ನ ಇಲ್ಲಿ ಯೂಸ್ ಮಾಡ್ಕೋಬೇಕು. ನೆಕ್ಸ್ಟ್ ಕಾಮನ್ನಾಗಿ ಅಂದರೆ ಜನರಲಾಗಿ ನಾವು ವಾಯ್ಡ್ ಮೈನೇ ಯೂಸ್ ಮಾಡೋದು ಯಾವಾಗಲೂ ಸಿ ಪ್ರೋಗ್ರಾಮಲ್ಲಿ. ಆದರೆ CPPಯಲ್ಲಿ ಮಸ್ಟ್ ಆ್ಯಂಡ್ ಶುಡ್ ಇಂಟ್ ಮೈನಿಂದನೇ ಸ್ಟಾರ್ಟ್ ಮಾಡಬೇಕು ಪ್ರೋಗ್ರಾಮ್ನ. ಸೊ printfನ ಯೂಸ್ ಮಾಡ್ತಿದ್ವಿ ನಾವು ಒಂದು ಸ್ಟೇಟ್ಮೆಂಟ್ನ ಪ್ರಿಂಟ್ ಮಾಡೋಕ್ಕೆ. ನೆನಪಿದೆಯಾ, ವೆಲ್ಕಮ್ ಟು IAMS/n. ಸೊ ಅದೇ ರೀತಿ ನಾವಿಲ್ಲಿ ವೆಲ್ಕಮ್ ಟು IAMS ಎಂಡ್ ಎಲ್ ಯೂಸಿಂಗ್ ದಿ ಐಡೆಂಟಿಫೈಯರ್ ಸಿ ಔಟ್. ಇಲ್ಲಿ printf ಇರೋ ಥರನೇ C++ಅಲ್ಲಿ ಸಿ ಔಟ್ ಇರುತ್ತೆ. ಓಕೆ, ವಿತ್ ಇನ್ಸರ್ಷನ್ ಆಪ್ರೇಟರ್. ಈ ಸಿಂಟ್ಯಾಕ್ಸ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ಹೇಗೆ ಅಂದರೆ printfಲ್ಲಿ ಓಪನ್ ಬ್ರ್ಯಾಕೆಟ್, ಓಪನ್ ಡಬಲ್ ಕೋಟ್ಸ್ ಆ್ಯಂಡ್ ಕ್ಲೋಸ್ ಡಬಲ್ ಕೋಟ್ಸ್ ಆ್ಯಂಡ್ ಕ್ಲೋಸ್ ದಿ ಬ್ರ್ಯಾಕೆಟ್ ಆಗಿರ್ತಿತ್ತು. ಆದರೆ ಸಿ ಔಟಲ್ಲಿ ಇನ್ಸರ್ಷನ್ ಆಪರೇಟರ್, ಡಬಲ್ ಕೋಟ್ ಆ್ಯಂಡ್ ಕ್ಲೋಸ್ ದಿ ಡಬಲ್ ಕೋಟ್ ಆ್ಯಂಡ್ ಆಲ್ಸೋ ಆ್ಯಡ್ ದಿ ಇನ್ಸರ್ಷನ್ ಆಪರೇಟರ್. ಆ್ಯಂಡ್ ಲಾಸ್ಟಲ್ಲಿ ಇಲ್ಲಿ /n ಯೂಸ್ ಮಾಡ್ತಿದ್ವಿ, ಇಲ್ಲಿ ಎಂಡ್ ಎಲ್ ಯೂಸ್ ಮಾಡ್ತಾ ಇದ್ದೀವಿ, ಅಂದರೆ ಎಂಡ್ ಆಫ್ ಲೈನ್. ಸೊ ನೀವು ಬೇಕಿದ್ರೆ /n ಇಲ್ಲೂ ಕೂಡ ಯೂಸ್ ಮಾಡ್ಬೋದು. ಓಕೆ, /n ಬದಲು ಎಂಡ್ ಎಲ್ ಬದಲು ನೀವು ಇಲ್ಲಿ /n ಕೂಡ CPPಯಲ್ಲಿ ಯೂಸ್ ಮಾಡ್ಬೋದು. ಓಕೆ,
ಸೊ ಇಲ್ಲಿ ನಾವು ಏನನ್ನು ರಿಟರ್ನ್ ಮಾಡ್ತಾ ಇಲ್ಲ, ಸೊ ಏನೂ ಇನ್ಕ್ಲೂಡ್ ಮಾಡಿಲ್ಲ. ಆದರೆ ಇಲ್ಲಿ ರಿಟರ್ನ್ 0 ಅಂತ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು, ಯಾಕಂದರೆ ದಿಸ್ ಪ್ರೋಗ್ರಾಮ್ ಈಸ್ ರಿಟರ್ನಿಂಗ್ 0 ಟು ದಿ ಆಪರೇಟಿಂಗ್ ಸಿಸ್ಟಮ್. ಓಕೆ, ಇನ್ನೊಂದು ಪ್ರೋಗ್ರಾಮ್ನ ಕನ್ಸಿಡರ್ ಮಾಡೋಣ. ಟು ಕ್ಯಾಲ್ಕುಲೇಟ್ ಸಮ್ ಆ್ಯಂಡ್ ಆ್ಯಾವ್ರೇಜ್ ಆಫ್ 3 ನಂಬರ್ಸ್. ಸೊ 3 ನಂಬರ್ಸ್ನ ಆ್ಯಕ್ಸೆಪ್ಟ್ ಮಾಡಿ 3 ನಂಬರ್ಸ್ನ ಆ್ಯಡ್ ಮಾಡಿ ಅದರ ಸಮ್ ಕಂಡುಹಿಡಿಯೋಣ. ಹಾಗೆ ಆ 3 ನಂಬರ್ಸ್ನ ಆ್ಯಡ್ ಮಾಡಿ ಅದೇ ರೀತಿ ಆ್ಯಾವ್ರೇಜ್ ಕೂಡ ಕಂಡುಹಿಡಿಯೋಣ. ಓಕೆ, ಸೊ ಆ್ಯಶ್ ಇನ್ಕ್ಲೂಡ್ iostream.h ಇಂಟ್ ಮೈನ್ ಆಫ್. ನೆಕ್ಸ್ಟ್ ಇಲ್ಲಿ ಇಂಟ್ n1 n2 n3 ಸಮ್ ಆ್ಯಾವ್ರೇಜ್, ಇಷ್ಟು ವೇರಿಯಬಲ್ಸ್ನ ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ, ಆಲ್ ಆಫ್ ದಿ ಟೈಪ್ ಆಫ್ ಇಂಟ್. ಓಕೆ, ದೀಸ್ 5 ವೇರಿಯಬಲ್ಸ್ನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ ನಾವಿಲ್ಲಿ. ಎಲ್ಲನೂ ಕೂಡ ಇಂಟ್ ಟೈಪ್. n1 n2 n3ಅಲ್ಲಿ 3 ನಂಬರ್ಸ್ ಸ್ಟೋರ್ ಆಗುತ್ತೆ. ಇವು 3 ಆ್ಯಡ್ ಆಗಿ ಸಮ್ಮಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಇವು 3ರ ಆ್ಯಾವ್ರೇಜು AVG ಅನ್ನೋ ಒಂದು ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಔಟ್ ಎಂಟರ್ 3 ನಂಬರ್ಸ್. ಸೊ ಇದನ್ನು ನಮಗೆ ಔಟ್ಪುಟಲ್ಲಿ ಇದೇ ರೀತಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಎಂಟರ್ 3 ನಂಬರ್ಸ್ ಅಂದರೆ ನೀವು ಔಟ್ಪುಟ್ ಸ್ಕ್ರೀನಲ್ಲಿ ನೋಡ್ತೀರಾ, ಆಗ 3 ನಂಬರ್ಸ್ನ ಎಂಟರ್ ಮಾಡ್ತೀರಾ. ಸೊ ಇದು ಸಿಮಿಲರ್ ಟು ದಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ನ ಕೊಟ್ಟು ನಾವು ಇದೇ ರೀತಿನ ಎಂಟರ್ 3 ನಂಬರ್ಸ್ ಅಂತ ಕೊಡ್ತಾ ಇದೀವಲ್ವ, ಇಲ್ಲಿ ಔಟ್ನ ಯೂಸ್ ಮಾಡಿದ್ದೀವಿ. ಸೊ ಸ್ಕ್ಯಾನ್ ಎಫ್ನ ಯೂಸ್ ಮಾಡ್ಕೊಂಡು ನಾವೇನು ಮಾಡ್ತಿದ್ವಿ, ನಂಬರ್ಸ್ನೆಲ್ಲ ಆ್ಯಕ್ಸೆಪ್ಟ್ ಮಾಡ್ತಿದ್ವಿ. ಸೊ ಇಲ್ಲೇನು ಯೂಸ್ ಮಾಡ್ತೀವಿ ನೋಡೋಣ. ಇಲ್ಲಿ ನೋಡಿ, ಆ್ಯಸ್ ಇನ್ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ ಅಂತ ಕರಿತೀವಿ ನಾವು ಇದನ್ನು. ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ n1, ಇನ್ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ n2, ಇನ್ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ n3. ಸೊ ನೀವು ನೆನ್ಪಿಟ್ಕೊಳ್ಳಿ, ಇದು ಸ್ಕ್ಯಾನ್ ಎಫ್ ಬದಲಾಗಿ ನಾವು ಇನ್ನ ಯೂಸ್ ಮಾಡ್ತೀವಿ. ಔಟ್ is ಫಾರ್ ಪ್ರಿಂಟ್ ಎಫ್ ಆ್ಯಂಡ್ ಇನ್ is ಫಾರ್ ಸ್ಕ್ಯಾನ್ ಎಫ್. ಸೊ ಔಟ್ ಜೊತೆ ನಾವು ಇನ್ಸರ್ಷನ್ ಆಪ್ರೇಟರ್ ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಈಸ್ ಇನ್ಸರ್ಟಿಂಗ್ ದಿಸ್ ಸ್ಟ್ರಿಂಗ್. ಈ ಸ್ಟ್ರಿಂಗ್ನ ಇದು ಔಟ್ಪುಟ್ ಸ್ಕ್ರೀನಲ್ಲಿ ಇನ್ಸರ್ಟ್ ಮಾಡ್ತಾ ಇದೆ. ಸೊ ಇಟ್ ಈಸ್ ಇನ್ಸರ್ಷನ್ ಆಪ್ರೇಟರ್. ದಿಸ್ ಈಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ ಬಿಕಾಸ್ ಇಟ್ ಈಸ್ ಎಕ್ಸ್ಟ್ರಾಕ್ಟಿಂಗ್ ದ ವ್ಯಾಲ್ಯೂಸ್ ಫ್ರಮ್ ದ ಕೀಬೋರ್ಡ್. ಓಕೆ, ಕೀಬೋರ್ಡಿಂದ ವ್ಯಾಲ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರೋದ್ರಿಂದ ಇದನ್ನ ಎಕ್ಸ್ಟ್ರಾಕ್ಷನ್ ಆಪ್ರೇಟರ್ ಅಂತ ಕರಿತೀವಿ. ಸೊ ವ್ಯಾಲ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡಿ n1 ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಮಾಡುತ್ತೆ. ನಾವೀಗ n1 n2 n3, ಸೊ 3 ಇನ್ ಅಂತ ಕೊಟ್ಟಿದ್ದೀವಿ. ನಾವು ಸ್ಕ್ಯಾನ್ ಎಫ್ ಆ್ಯಂಪರ್ಸ್ಯಾಂಡ್ n1, ಸ್ಕ್ಯಾನ್ ಎಫ್ ಆ್ಯಂಪರ್ಸ್ಯಾಂಡ್ n2, ಸ್ಕ್ಯಾನ್ ಎಫ್ ಆ್ಯಂಪರ್ಸ್ಯಾಂಡ್ n3 ಅಂತ ಕೊಡ್ತಿದ್ವಿ ಅಲ್ವಾ, %d ಅಂತ. ಆದರೆ ಇಲ್ಲಿ ಆ ರೀತಿ ಸ್ಟೇಟ್ಮೆಂಟ್ ಯಾವುದು ನೆಸಿಟಿ ಇಲ್ಲ. ಜಸ್ಟ್ ಇನ್ n1, ಇನ್ n2, ಇನ್ n3 ಕೊಟ್ಟರೆ ಸಾಕು. ನೀವು ಕೀಬೋರ್ಡ್ನ 3 ವ್ಯಾಲ್ಯೂ ಈಗ ಎಂಟರ್ ಮಾಡ್ಬೋದು. ಅದು n1 n2 n3 ಅಲ್ಲಿ ರೆಸ್ಪೆಕ್ಟಿವ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಸಮ್ ಈಸ್ ಈಕ್ವಲ್ ಟು n1 + n2 + n3. ಸೊ ಇದು ಸೇಮ್ ಸ್ಟೇಟ್ಮೆಂಟ್. ಸೊ ಸಿಂಟ್ಯಾಕ್ಸ್ ಎಲ್ಲ ಸೇಮ್ ಇದೆ ಸಿ ಲ್ಯಾಂಗ್ವೇಜಲ್ಲೂ ಇಲ್ಲೂ. ನೆಕ್ಸ್ಟ್ ಇಲ್ಲಿ ಏನು ಮಾಡ್ತೀವಿ ನಾವು, AVG ಈಸ್ ಈಕ್ವಲ್ ಟು ಸಮ್ ಬೈ 3. ಸೊ ಸಮ್ಮಲ್ಲಿ 3ರ ಸಮ್ ಸ್ಟೋರ್ ಆಗುತ್ತೆ. ಇವು 3 ಆ್ಯಡ್ ಆಗಿ ಸಮ್ಮಲ್ಲಿ ಸ್ಟೋರ್ ಆಗುತ್ತೆ. ಸಮ್ನ ನಾವು 3ಇಂದ ಡಿವೈಡ್ ಮಾಡಿದರೆ ನಮಗೇನು ಸಿಗುತ್ತೆ, ಆ್ಯಾವ್ರೇಜ್. ಸೊ ಆ್ಯಾವ್ರೇಜ್ ಎಲ್ಲಿ ಸ್ಟೋರ್ ಆಗುತ್ತೆ, ಹೋಗಿ AVG ಅನ್ನೋ ವೇರಿಯಬಲಲ್ಲಿ ಸ್ಟೋರ್ ಆಗುತ್ತೆ. ಸಮ್ ಈಸ್ ಡಿವೈಡೆಡ್ ಬೈ 3 ಯಾಕೆ ಅಂದರೆ 3 ನಂಬರ್ಸ್ ಇರೋದ್ರಿಂದ. ಸೊ ಟೋಟಲ್ 3 ನಂಬರ್ಸ್ನ ಆ್ಯಡ್ ಮಾಡಿ 3ಇಂದ ಡಿವೈಡ್ ಮಾಡಿದ್ರೆ ನಮಗೆ ಸರಾಸರಿ ಸಿಗುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಾವ್ರೇಜ್. ಸೊ ಈಗ ಪ್ರಿಂಟ್ ಮಾಡಬೇಕಲ್ವಾ, ಪ್ರಿಂಟ್ ಎಫ್. ಸೊ ಔಟ್ ಯೂಸ್ ಮಾಡಿದ್ದೀವಿ. ಔಟ್ ಅಗೇನ್ ಸಮ್ ಅಂತ ಪ್ರಿಂಟ್ ಮಾಡುತ್ತೆ. ಸಮ್ ಈ ಡಬಲ್ ಕೋಟ್ಸ್ ಒಳಗೆ ಯಾವುದ್ಯಾವುದಿದೆ ಅಷ್ಟನ್ನು ಮಾತ್ರ ಪ್ರಿಂಟ್ ಮಾಡುತ್ತೆ. ಸೊ ಇಷ್ಟನ್ನು ಪ್ರಿಂಟ್ ಮಾಡಿ. ಸೊ ನೆಕ್ಸ್ಟ್ ಇನ್ಸರ್ಷನ್ ಆಪ್ರೇಟರ್ ಸಮ್ ಅಂತ ಇದೆ, ಅಂದರೆ ಈ ವೇರಿಯಬಲ್ ಸಮ್ ವೇರಿಯಬಲಲ್ಲಿ ಯಾವ ವ್ಯಾಲ್ಯೂ ಇದೆ ಅದು ಈ ಪ್ಲೇಸಲ್ಲಿ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅದೇ ಥರ ಔಟ್ ಆ್ಯಾವ್ರೇಜ್ ಅಂತ ಕೊಟ್ಟು ನಾವು ಸೊ AVG ವೇರಿಯಬಲಲ್ಲಿ ಏನಿದೆ ಅದನ್ನು ಪ್ರಿಂಟ್ ಮಾಡ್ತೀವಿ. /n ಯೂಸ್ ಮಾಡಿದ್ದೀವಿ. ಓಕೆ, ಸೊ /n ನೀವು ಇಲ್ಲಿ ಡಬಲ್ ಕೋಟ್ಸ್ ಒಳಗೆ ಯೂಸ್ ಮಾಡೋ ಥರ ಇದ್ದರೆ ಈ ರೀತಿ ಯೂಸ್ ಮಾಡಬೇಕು, ಅಥವಾ ನೀವು ಔಟ್ಸೈಡ್ ಡಬಲ್ ಕೋಟ್ಸ್ನ ಯೂಸ್ ಮಾಡೋಂಗಿದ್ರೆ ಈ ರೀತಿ. ಸೊ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಇಲ್ಲಿ ಇನ್ಸೈಡ್ ಡಬಲ್ ಕೋಟ್ಸ್ ಇದ್ದರೆ /n ಡೈರೆಕ್ಟಾಗಿ ಯೂಸ್ ಮಾಡಿ. ಔಟ್ಸೈಡ್ ಡಬಲ್ ಕೋಟ್ಸ್ ಇದ್ದರೆ ಸೊ /nಗೆ ಸಪ್ರೇಟಾಗಿ ಡಬಲ್ ಕೋಟ್ಸ್ನ ನೀವು ಹಾಕಬೇಕಾಗುತ್ತೆ. ಓಕೆ, ಅಥವಾ ಸಿಂಪಲ್ಲಾಗಿ ಎಂಡೆಲ್ನ ಕೂಡ ಯೂಸ್ ಮಾಡ್ಬೋದು ನೀವು ಇದ್ರ ಬದಲು. ನೆಕ್ಸ್ಟ್ ರಿಟರ್ನ್ 0. ಸೊ ಈ ಪ್ರೋಗ್ರಾಮ್ ಹೇಗೆ ಟ್ರೇಸ್ ಆಗುತ್ತೋ ಔಟ್ಪುಟ್ ಏನು ಬರುತ್ತೆ ನೋಡೋಣ. ಸೊ ಫಸ್ಟ್ ಎಕ್ಸಿಕ್ಯೂಟ್ ಆಗೋ ಸ್ಟೇಟ್ಮೆಂಟ್ ಯಾವುದಿದ್ರಲ್ಲಿ, ಔಟ್ ಎಂಟರ್ 3 ನಂಬರ್ಸ್. ಓಕೆ, ಈ ರೀತಿ ಔಟ್ಪುಟಲ್ಲಿ ಕೇಳುತ್ತೆ. ನಾವು ಆಗ 3 ನಂಬರ್ಸ್ನ ಇನ್ಪುಟ್ ಮಾಡ್ತೀವಿ. ಓಕೆ, 10 20 30. ಅದು ಎಲ್ಲಿ ಹೋಗುತ್ತೆ, 10 n1ಅಲ್ಲಿ, 20 n2ಅಲ್ಲಿ, 30 n3ಅಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ನೀವು ಈ ಸ್ಟೇಟ್ಮೆಂಟ್ನ ಬೇಕಿದ್ರೆ n1, n2, n3 ಅಂತ ಕೂಡ ಡಿಕ್ಲೇರ್ ಮಾಡ್ಕೋಬೋದು. ಓಕೆ, ಸೊ ನ ಒಂದೇ ಸರಿ ಕೂಡ ಯೂಸ್ ಮಾಡ್ಕೋಬೋದು. ಸೊ ನಾವು 3 ಟೈಮ್ಸ್ನ ಯೂಸ್ ಮಾಡಿದ್ದೀವಿ. ಸೊ ಫಸ್ಟ್ ಟೈಮ್
ಸಿ ಪ್ರೋಗ್ರಾಮ್ ಕಲಿತಾ ಇರೋರಿಗೆ ಸಿ ಪಿ ಪಿ ಕಲಿತಾ ಇರೋರಿಗೆ ಈಸಿ ಆಗಲಿ ಅಂತ ನಾನು 3 ಟೈಮ್ಸ್ನ ಹಾಕಿದ್ದೀನಿ ಇಲ್ಲಿ. ಸಿ ಇನ್ N1, ಸಿ ಇನ್ N2, ಸಿ ಇನ್ N3. ಅಥವಾ ನೀವು ಈ ರೀತಿ ಸಿ ಇನ್ N1, N2, N3 3 ಟೈಮ್ಸ್ ಕೂಡ 3 ವೇರಿಯೇಬಲ್ಸ್ ಒಂದೇ ಟೈಮ್ ಹಾಕ್ಬಿಡ್ಬೋದು. ಓಕೆ, ಸೊ ಸೆಮಿಕೊಲನ್ ಹಾಕೋದನ್ನು ಮರಿಬಾರ್ದು ಎಂಡಲ್ಲಿ. ಸೊ 3, 10, 20, 30 ಎಲ್ಲಿ ಸ್ಟೋರ್ ಆಗಿದೆ ಈಗ N1, N2, N3 ಅಲ್ಲಿ ಸ್ಟೋರ್ ಆಗಿದೆ. ನೆಕ್ಸ್ಟ್ ಎಕ್ಸಿಕ್ಯೂಟ್ ಯಾವುದಾಗುತ್ತೆ? ಸಮ್. ಓಕೆ, ಸೊ ಸಮ್ ಇಸ್ ಈಕ್ವಲ್ ಟು 60. ಯಾಕೆ ಇಲ್ಲಿ ನೋಡಿ ಫಾರ್ಮುಲಾ ಎಕ್ಸ್ಪ್ರೆಷನ್ ಹಾಕಿದ್ದೀವಿ. N1 + N2 + S 10 + 20 + 30 ದಟ್ ಈಸ್ ಈಕ್ವಲ್ ಟು 60. ಸಮ್ಮಲ್ಲಿ 60 ಸ್ಟೋರ್ ಆಗಿದೆ. ನೆಕ್ಸ್ಟ್ ಆ್ಯಾವ್ರೇಜ್ ಇದು ಪ್ರಿಂಟ್ ಆಗುತ್ತಲ್ವಾ. ಸೊ ಆ್ಯಾವರೇಜ್ ಅಂದರೆ AVG. ಸೊ 60 / 3 ಎಷ್ಟಾಯಿತು? ಸಮ್ ಡಿವೈಡೆಡ್ ಬೈ 3 ಅಂದರೆ 60 / 3. ಆನ್ಸರ್ ಎಷ್ಟು ಬಂತು? 20. ಓಕೆ, ಈ ರೀತಿ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆಗಿದೆ. ಈ ಪ್ರೋಗ್ರಾಮ್ ಹಾಗಿದ್ರೆ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ನೋಡೋಣ. ಸೊ ಎಕ್ಸ್ಟ್ರಾಕ್ಷನ್ ಆಪರೇಟರ್, ದಿಸ್ ಆಪರೇಟರ್ ಇಸ್ ಕಾಲ್ಡ್ ಎಕ್ಸ್ಟ್ರಾಕ್ಷನ್ ಆಪರೇಟರ್ ಅಂತ ಕರಿತೀವಿ. ಸೊ ಇಟ್ ಎಕ್ಸ್ಟ್ರಾಕ್ಟ್ಸ್ ದಿ ವ್ಯಾಲ್ಯೂಸ್ ಫ್ರಮ್ ದಿ ಕೀಬೋರ್ಡ್. ಇದನ್ನು ನಾವು ಯಾವಾಗಲೂ ನಾರ್ಮಲ್ ಆಗಿ ಸಿ ಇನ್ ಅನ್ನೋ ಐಡೆಂಟಿಫೈಯರ್ ಜೊತೆ ಯೂಸ್ ಮಾಡ್ತೀವಿ. ಓಕೆ, ಸಿ ಇನ್ ಈ ರೀತಿ A, B, C ಈ ರೀತಿ ನೀವು ಹಾಕ್ಬೋದು. ಸೆಮಿಕೊಲನ್ ಲಾಸ್ಟಲ್ಲಿ ಕೊಡಲೇಬೇಕು. ಓಕೆ, ಎಕ್ಸ್ಟ್ರಾಕ್ಷನ್ ಆಪರೇಟರ್. ಸೊ ಸಿ ಇನ್ C++ ಅಂದರೆ ಸ್ಕ್ಯಾನ್ ಎಫ್ ಇನ್ ಸಿ, ಎರಡು ಈಕ್ವಲ್. ಸೊ ಸಿಯಲ್ಲಿ ಸ್ಕ್ಯಾನ್ ಎಫ್ ಅಂದರೂ ಒಂದೇ, C++ಅಲ್ಲಿ ಸಿ ಇನ್ ಅಂದರೂ ಕೂಡ ಒಂದೇ. ಆದರೆ ಇದು ಸಿ ಲ್ಯಾಂಗ್ವೇಜಲ್ಲಿ ಇದನ್ನು ಫಂಕ್ಷನ್ ಅಂತ ಕರಿತೀವಿ, C++ ಇದನ್ನು ಐಡೆಂಟಿಫೈಯರ್ ಅಂತ ಕರಿತೀವಿ. ಓಕೆ, ಸಿ ಇನ್ ಅಂದರೆ ಕನ್ಸೋಲ್ ಇನ್, ಸೊ ಇನ್ಪುಟ್ ಮಾಡೋದಕ್ಕೆ ಇರೋವಂಥ ಫಂಕ್ಷನ್. ಸ್ಕ್ಯಾನ್ ಎಫ್ ಅಂದರೆ ಇದು ಕೂಡ ಸ್ಕ್ಯಾನ್ ಮಾಡಿ ಇನ್ಪುಟ್ ಮಾಡೋಕ್ಕಿರೋವಂತಹ ಫಂಕ್ಷನ್. ಸೊ ಬೋತ್ ದಿ ಫಂಕ್ಷನ್ಸ್ ಪರ್ಫಾರ್ಮ್ ದಿ ಸೇಮ್ ಟಾಸ್ಕ್ ಬಟ್ ದೇರ್ ಐಡೆಂಟಿಫಿಕೇಷನ್ ಈಸ್ ಡಿಫರೆಂಟ್. ಸೊ ಕನ್ಸೋಲಿನ್ನು ಮತ್ತು ಸ್ಕ್ಯಾನ್ ಎಫ್ ಎರಡು ಒಂದೇ ಕೆಲಸ ಮಾಡುತ್ತೆ, ಆದರೆ ಅದನ್ನ ಐಡೆಂಟಿಫೈ ಮಾಡೋದು ಅಥವಾ ರೆಕಗ್ನಿಷನ್ ಮಾಡೋದು ಬೇರೆ ಥರ. ಓಕೆ, ಸೊ ಎರಡೂ ಒಂದೇ, ಸಿ ಇನ್ ಅಂದರೂ ಒಂದೇ, ಸ್ಕ್ಯಾನ್ ಎಫ್ ಅಂದರೂ ಒಂದೇ. ಆದರೆ ನೀವು ಸ್ಕ್ಯಾನ್ ಎಫ್ನ ಸಿ ಪಿ ಪಿಯಲ್ಲಿ ಯೂಸ್ ಮಾಡೋಂಗಿಲ್ಲ. ಸೊ ಸಿ ಇನ್ ಅಂತ ಮಾತ್ರ ಯೂಸ್ ಮಾಡಬೇಕು, ಯಾಕೆಂದರೆ ಹೆಡರ್ ಫೈಲೇ ಬೇರೆ ಇದೆ. ಇದರಲ್ಲಿ ಸಿ ಪಿ ಪಿಲಿರೋ ಹೆಡರ್ ಫೈಲ್ ಯಾವುದು? ಐಒ stream.h. ಓಕೆ, ಈ ಒಂದು ಹೆಡರ್ ಫೈಲಲ್ಲಿ ಈ ಒಂದು ಐಡೆಂಟಿಫೈಯರ್ ನಿಮಗೆ ಸಿಗುತ್ತೆ, ಸಿ ಇನ್ ಅನ್ನೋ ಐಡೆಂಟಿಫೈಯರ್. ನೆಕ್ಸ್ಟ್ ಸಿ ಲ್ಯಾಂಗ್ವೇಜಲ್ಲಿ ನೀವು ಈ ರೀತಿ ಕೊಡ್ತಿದ್ರಿ ಅಲ್ವಾ, ಪ್ರಿಂಟ್ ಸಮ್ ಇಸ್ ಈಕ್ವಲ್ ಟು %d/n ಸಮ್ ಅಂತ ಕೊಡ್ತಿದ್ರಿ. ಇದು ಔಟ್ಪುಟ್ ಹೇಗೆ ಬರ್ತಿತ್ತು? ಸಮ್ ಇಸ್ ಈಕ್ವಲ್ ಟು %d ಅನ್ನೋ ಪ್ಲೇಸಲ್ಲಿ ಸಮ್ಮಲ್ಲಿರೋ ವ್ಯಾಲ್ಯೂ ಎಲ್ಲ ಇದರಲ್ಲಿ ಹೋಗಿ ಪ್ಲೇಸ್ ಆಗ್ತಿತ್ತಲ್ವಾ. ಏನು ಸಮ್ ವಾಟ್ 20 ಇತ್ತು ಅಂದ್ಕೊಳ್ಳಿ, ಈ ರೀತಿ ಬರ್ತಿತ್ತು ಔಟ್ಪುಟ್ಟು. ಆದರೆ ಸಿ ಪಿ ಪಿಯಲ್ಲಿ ನೋಡಿ ಸಿ ಔಟ್ ಅಂತ ಯೂಸ್ ಮಾಡಬೇಕು. ಇಲ್ಲಿ ಪ್ರಿಂಟ್ ಎಫ್ ಕೊಡೋ ಥರನೇ ಇಲ್ಲಿ ನಾವು ಸಿ ಔಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸಮ್ ಈಕ್ವಲ್ ಟು %t ಕೊಡ್ತಿದ್ವಿ, ಆದರೆ ಇಲ್ಲಿ ಸಮ್ ಈಕ್ವಲ್ ಟು %d ಕೊಡೋ ನೆಸೆಸಿಟಿ ಇಲ್ಲ. ಡೈರೆಕ್ಟಾಗಿ ವೇರಿಯಬಲ್ನೇ ನಾವು ಯೂಸ್ ಮಾಡ್ಬೋದು. ಸೊ ಇದರ ಔಟ್ಪುಟ್ ಏನಿರುತ್ತೆ? ಸಮ್ ಇಸ್ ಈಕ್ವಲ್ ಟು ಇಲ್ಲಿರೋಂತಹ ವ್ಯಾಲ್ಯೂ ಜಸ್ಟ್ ಅದ್ರ ಮುಂದೆ ಪ್ರಿಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ /n ಕೊಡ್ತಾ ಇದ್ರಿ, ನೀವು ಇಲ್ಲಿ ಎಂಡ್ ಆಫ್ ಲೈನ್ ದಟ್ ಈಸ್ ಎಂಡ್ ಕೊಟ್ಟರೆ ಸಾಕು, ಅಥವಾ /n ಕೂಡ ಯೂಸ್ ಮಾಡ್ಬೋದು. /n ಕೂಡ ಯೂಸ್ ಮಾಡಿದ್ರೆ ಏನು ತಪ್ಪಿಲ್ಲ. ಆದರೆ ಸಿಂಟ್ಯಾಕ್ಸ್ನ ನೀವು ನೆನಪಲ್ಲಿ ಇಟ್ಕೋಬೇಕು, ಈ ರೀತಿ ಸಿಂಟ್ಯಾಕ್ಸ್ ಇರಬೇಕು. ನೋಡಿರಿ, ಇಲ್ಲಿ ಎಕ್ಸ್ಟ್ರಾಕ್ಷನ್ ಆಪರೇಟರ್ ಎಲ್ಲೆಲ್ಲಿ ಯೂಸ್ ಮಾಡಿದ್ದೀವಿ ಅನ್ನೋದನ್ನು ಗಮನಿಸ್ಬೇಕು. ನೀವು ಡಬಲ್ ಕೋಟ್ಸ್ ಎಲ್ಲಿದೆ ಅಂತಲೂ ಗಮನಿಸಬೇಕು. ಡಬಲ್ ಕೋಟ್ಸ್ ಇರೋದು ಆ್ಯಸ್ ಇಟ್ ಈಸ್ ಪ್ರಿಂಟ್ ಆಗೋಗುತ್ತೆ, ಆದರೆ ಸಿಂಗಲ್ ವೇರಿಯಬಲ್ ಕೊಟ್ಟರೆ ಅದರಲ್ಲಿರೋ ವ್ಯಾಲ್ಯೂ ಮಾತ್ರ ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಎಂಡಲ್ಗೆ ಯಾವುದೇ ಡಬಲ್ ಕೋಟ್ಸ್ ಕೊಡೋ ನೆಸೆಸಿಟಿ ಇಲ್ಲ. /n ಕೊಟ್ಟರೆ ನೀವು ಡಬಲ್ ಕೋಟ್ಸ್ ಕೊಡಲೇಬೇಕಾಗುತ್ತೆ. ಸೊ ದಿಸ್ ಈಸ್ ದಿ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರಿಂಟ್ ಎಫ್ ಆ್ಯಂಡ್ ಸಿ ಔಟ್. ನೆಕ್ಸ್ಟ್ ಈಗ ಡಿಫ್ರೆನ್ಸಸ್ ಬಿಟ್ವೀನ್ ಸಿ ಲ್ಯಾಂಗ್ವೇಜ್ ಆ್ಯಂಡ್ C++ ಲ್ಯಾಂಗ್ವೇಜ್ ನೋಡೋಣ. ಏನೇನು ಡಿಫರೆನ್ಸಸ್ ಇದೆ ಎರಡೂ ಲ್ಯಾಂಗ್ವೇಜ್ಗೂ. ಸೊ ಸಿ ಲ್ಯಾಂಗ್ವೇಜ್ನ ಸಿ ಲ್ಯಾಂಗ್ವೇಜ್ ಏನಂತ ಕರಿತೀವಿ ನಾವು? ಪ್ರೊಸೀಜರ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಅದೇ ಸಿ ಪಿ ಪಿನ ಆಬ್ಜೆಕ್ಟ್ ಓರಿಯೆಂಟೆಡ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಬಿಕಾಸ್ ಪ್ರೊಸೀಜರ್ ಅಂದರೆ ಫಂಕ್ಷನ್ಸ್. ಸೊ ನಾವು ಸಿ ಲ್ಯಾಂಗ್ವೇಜಲ್ಲಿ ಒಂದು ಪ್ರೋಗ್ರಾಮ್ನ ಫಂಕ್ಷನ್ಸ್ ಆಗಿ ಡಿವೈಡ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ತೀವಿ, ಅಂದರೆ ಪ್ರೊಸೀಜರ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಅದಕ್ಕೋಸ್ಕರನ ಪ್ರೊಸೀಜರ್ ಓರಿಯೆಂಟೆಡ್. ಯಾಕೆಂದರೆ ಇದರಲ್ಲಿ ಸಿ ಪಿ ಪಿಯಲ್ಲಿ ಆಬ್ಜೆಕ್ಟ್ಸ್ನ ಯೂಸ್ ಮಾಡ್ಕೊಳ್ತೀವಿ, ಹಾಗೆ ಡಾಟಾ ಮೇಲೆ ನಾವು ಜಾಸ್ತಿ ಕಾನ್ಸಂಟ್ರೇಷನ್ ಕೊಡೋದ್ರಿಂದ ಇದನ್ನು ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ ಕರಿತೀವಿ. ನೆಕ್ಸ್ಟ್ ಸಿ ಡೆವಲಪ್ಡ್ ಬೈ ಡೆನಿಸ್ ರಿಚಿ ಇನ್ 1972. ಸೊ ಸಿನ ಕಂಡುಹಿಡಿದಂಥ ಸೈಂಟಿಸ್ಟ್ ಡೆನಿಸ್ ರಿಚಿ ಇನ್ ದ ಇಯರ್ 1972
whereas C++ was developed by Bjorn Stroustrup in 1980. Okay, next, it does not use strict data type checking. ಅಂದರೆ ಸಿ ಪ್ರೋಗ್ರಾಮಿಂಗಲ್ಲಿ ಡಾಟಾ ಟೈಪ್ ಚೆಕಿಂಗು ಸ್ಟ್ರಿಕ್ಟಾಗಿ ಇರೋದಿಲ್ಲ. ಅಂದರೆ ನಾವು ಬೇಕಾಗಿರೋವಂಥ ಡಾಟಾ ಟೈಪ್ನ ಬೇಕಾಗಿದ್ದ ಕಡೆ ಯೂಸ್ ಮಾಡ್ಕೊಳ್ಳೋ ಹಾಗಿಲ್ಲ. ನೆಕ್ಸ್ಟ್ ಇಲ್ಲಿ ಇಟ್ ಯೂಸಸ್ ಸ್ಟ್ರಿಕ್ಟ್ ಡಾಟಾ ಟೈಪ್ ಚೆಕಿಂಗ್. ಆದರೆ ಇಲ್ಲಿ ಡಾಟಾ ಟೈಪ್ನ ಸ್ಟ್ರಿಕ್ಟಾಗಿ ಚೆಕ್ ಮಾಡುತ್ತೆ. ಓಕೆ, ನಾನು ಪ್ರೋಗ್ರಾಮ್ಸ್ ಬಂದಾಗ ನಿಮ್ಗೆ ಅದನ್ನು ತಿಳಿಸ್ತಾ ಹೋಗ್ತೀನಿ. ಇಟ್ ಡಸ್ ನಾಟ್ ಕಂಟೈನ್ ಸ್ಕೋಪ್ ರೆಸೊಲ್ಯೂಷನ್ಸ್. ಸ್ಕೋಪ್ ರೆಸೊಲ್ಯೂಷನ್ ಅಂದರೆ ಒಂದು ಪರ್ಟಿಕ್ಯುಲರ್ ಬ್ಲಾಕಲ್ಲಿರೋ ಅಂತಹ ವೇರಿಯಬಲ್ಸ್ ಆಗಲಿ ಅಥವಾ ಫಂಕ್ಷನ್ಸ್ ಆಗಲಿ ಆ ಬ್ಲಾಕಿಗೆ ಮಾತ್ರ ಸೀಮಿತ ಆಗಿರುತ್ತೆ. ಸೊ ಔಟ್ಸೈಡ್ ದಿ ಬ್ಲಾಕ್ ಇಟ್ ವೋಂಟ್ ಬಿ ವರ್ಕಿಂಗ್. ಆದರೆ ಇಲ್ಲಿ ಇಟ್ ಕಂಟೈನ್ಸ್ ಸ್ಕೋಪ್ ರೆಸೊಲ್ಯೂಷನ್ಸ್. ಅಂದರೆ ಒಂದು ಬ್ಲಾಕಲ್ಲಿರುವಂಥ ವೇರಿಯಬಲ್ಸ್ನ ನಾವು ಸ್ಕೋಪ್ನ ಜಾಸ್ತಿ ಮಾಡ್ಬೋದು. ಅಂದರೆ ಎಂಟೈರ್ ಪ್ರೋಗ್ರಾಮ್ನ ಯೂಸ್ ಮಾಡ್ಕೊಳ್ಳೋ ಥರ ಆ ವೇರಿಯಬಲ್ಸ್ನ ಕನ್ವರ್ಟ್ ಮಾಡ್ಬೋದು. ಅಂದರೆ ಸ್ಕೋಪ್ನ ರೆಸೊಲ್ಯೂಟ್ ಮಾಡ್ಬೋದು. ಗೊತ್ತಾಯ್ತಾ? ಅದರ ಅಪಿಯರೆನ್ಸ್ನ ಎಕ್ಸ್ಟೆಂಡ್ ಮಾಡ್ಬೋದು. ಅದು ನಿಮಗೆ ಸ್ಕೋಪ್ ರೆಸೊಲ್ಯೂಷನ್ ಆಪ್ರೇಟರ್ ಬಂದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್, ಸಿ ಪ್ರೋಗ್ರಾಮಲ್ಲಿ ಆಲ್ ದ ವೇರಿಯಬಲ್ಸ್ ಮಸ್ಟ್ ಡಿಕ್ಲೇರ್ ಬಿಫೋರ್ ದ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಸಿ ಪ್ರೋಗ್ರಾಮಿಂಗಲ್ಲಿ ನೀವು ಯಾವ್ಯಾವ ವೇರಿಯಬಲ್ನ ಯೂಸ್ ಮಾಡ್ತೀರೋ ಅದನ್ನೆಲ್ಲ ಮೊದಲೇ ಡಿಕ್ಲೇರ್ ಮಾಡ್ಕೊಂಬಿಡಬೇಕು. ಓಕೆ, ಸೊ ನಾವು ಸಿ ಪ್ರೋಗ್ರಾಮ್ನ ಮಧ್ಯದಲ್ಲಿ ಡಿಕ್ಲರೇಷನ್ ಮಾಡೋದಕ್ಕೆ ಬರೋದಿಲ್ಲ. ಆದರೆ C++ ಸಪೋರ್ಟ್ಸ್ ಡಿಕ್ಲರೇಷನ್ ಆಫ್ ವೇರಿಯಬಲ್ ಅಟ್ ಎನಿ ಪಾಯಿಂಟ್ ಇನ್ ದ ಪ್ರೋಗ್ರಾಮ್. ಓಕೆ, ಸಿ ಪ್ರೋಗ್ರಾಮಿಂಗಲ್ಲಿ ಯಾವುದೇ ಕಡೆ ನಾವು ವೇರಿಯಬಲ್ ಡಿಕ್ಲೇರ್ ಮಾಡೋಕ್ಕೆ ಬರ್ತಿರಲ್ಲ. ಸೊ ಅಟ್ ದಿ ಫಸ್ಟ್ ಟೈಮೇ ನಾವು ಡಿಕ್ಲೇರ್ ಮಾಡ್ಕೋಬೇಕಾಗಿತ್ತು ಯಾವುದೇ ಎಕ್ಸಿಕ್ಯೂಟಬಲ್ ಸ್ಟೇಟ್ಮೆಂಟ್ಗಿನ್ನ ಮೊದಲು. ಆದರೆ C++ಅಲ್ಲಿ ಯಾವುದೇ ಒಂದು ಪಾಯಿಂಟಲ್ಲೂ ಕೂಡ ನಾವು ವೇರಿಯಬಲ್ಸ್ನ ಡಿಕ್ಲೇರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಫಾರ್ ಲೂಪ್ನ ಯೂಸ್ ಮಾಡ್ತಿದ್ರೆ ಅಂದ್ಕೊಳ್ಳಿ CPPಯಲ್ಲಿ. ಇಲ್ಲಿ ಜಸ್ಟ್ ಏನು ಫಾರ್ i ಈಸ್ ಈಕ್ವಲ್ ಟು 0, ಓಕೆ, i ಈಸ್ ಲೆಸ್ ದ್ಯಾನ್ n, i ಇಷ್ಟೇ ಕೊಡಬೇಕಿತ್ತು. ಐ ಮೊದಲೇ ಡಿಕ್ಲೇರ್ ಆಗಿರ್ತಿತ್ತು. ಆದರೆ CPPಯಲ್ಲಿ ಮೊದಲೇ ಡಿಕ್ಲೇರ್ ಮಾಡ್ಕೊಳ್ಳೋ ನೆಸಿಟಿ ಇಲ್ಲ. ನಮಗೆ ಫಾರ್ ಲೂಪ್ ಬಂದಾಗಲೇ ನಾವು ಬೇಕಿದ್ರೆ ಡಿಕ್ಲೇರ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಈ ರೀತಿ ಫಾರ್ ಇಂಟ್ ಐ, ಈ ರೀತಿ ನಾವು ಇಲ್ಲೇ ಡಿಕ್ಲೇರ್ ಮಾಡ್ಕೊಳ್ತಾ ಎಕ್ಸಿಕ್ಯೂಟ್ ಮಾಡ್ಬೋದು. ಐ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು n, i ++. ಓಕೆ, ಸೊ ನೋಡಿ ಫಾರ್ ಲೂಪಲ್ಲಿ ನಾನು ಡಿಕ್ಲೇರ್ ಮಾಡಿದ್ದೀನಿ ಇಂಟ್ನ. ಓಕೆ, ಇಂಟ್ ಐ. ಈ ರೀತಿ at any point of the program you can declare these variables. Next, basically program approach is top down manner. So C programming ಅಲ್ಲಿ ಪ್ರೋಗ್ರಾಮ್ ಅಪ್ರೋಚ್ ಟಾಪ್ ಡೌನ್ ಆಗಿರುತ್ತೆ. ಅಂದರೆ ನಾವು ಮೇಲಿಂದ ಪ್ರೋಗ್ರಾಮ್ನ ಅಂದರೆ ಟ್ರೇಸ್ ಮಾಡ್ತಾ ಬರ್ತೀವಿ ಟಾಪಿಂದ ಡೌನ್ಗೆ. ಯಾಕೆಂದರೆ ನಾವು ಫಸ್ಟೇ ಮೇನ್ ಪ್ರೋಗ್ರಾಮ್ ಬರಿತೀವಿ, ಫಂಕ್ಷನ್ಸ್ನ ಕೆಳಗಡೆ ಬರಿತೀವಿ. ಆದ್ದರಿಂದ ಅಪ್ರೋಚ್ ಏನಾಗಿರುತ್ತೆ, ಟಾಪ್ ಟು ಡೌನ್ ಇರುತ್ತೆ. ಆದರೆ C++ಅಲ್ಲಿ ಅಪ್ರೋಚ್ ಹೇಗಿರುತ್ತೆ, ಬಾಟಮ್ ಟಾಪ್ ಮ್ಯಾನರ್ ಇರುತ್ತೆ. ಯಾಕೆಂದರೆ ನಾವು C++ಅಲ್ಲಿ ಫಸ್ಟ್ ಫಂಕ್ಷನ್ಸ್ನ ಕ್ರಿಯೇಟ್ ಮಾಡ್ತೀವಿ, ಕ್ಲಾಸಸ್ ಅಗೇನ್ ಫಂಕ್ಷನ್ಸ್, ಆ್ಯಂಡ್ ಲಾಸ್ಟಲ್ಲಿ ನಾವು ಮೇನ್ ಪ್ರೋಗ್ರಾಮ್ನ ಕ್ರಿಯೇಟ್ ಮಾಡ್ಕೊಳ್ತೀವಿ. ಸೊ ಇಟ್ ಇಸ್ ನಾರ್ಮಲಿ ಇರೋದು ಈ ರೀತಿ ಟ್ರೆಡಿಷನ್ ಇದೆ. ಸೊ ಈ ರೀತಿ ಆಗಿರೋದ್ರಿಂದ ಮೇನ್ ಪ್ರೋಗ್ರಾಮ್ ಕೆಳಗಡೆ ಇರೋದ್ರಿಂದ ಸೊ ನಮ್ಮ ಅಪ್ರೋಚ್ ಕೂಡ ಬಾಟಮ್ ಟು ಟಾಪ್ ಇರುತ್ತೆ CPPಯಲ್ಲಿ. ಓಕೆ, ಹಾಗಿದ್ದರೆ ಇವು ಡಿಫರೆನ್ಸಸ್ ಆಯಿತು. ಸೊ ಎರಡರಲ್ಲೂ ಕಾಮನ್ ಆಗಿ ಉಳಿದಿರೋವಂತಹ ವಿಷಯಗಳೇನು ನೋಡೋಣ ಈಗ. ವಾಟ್ ಈಸ್ ಸ್ಟಿಲ್ ದ ಸೇಮ್? ಓಕೆ, ದ ಸಿಂಟ್ಯಾಕ್ಸ್ ಆಫ್ ಸ್ಟೇಟ್ಮೆಂಟ್ಸ್. ಸೊ ಯಾವ್ಯಾವ ಸ್ಟೇಟ್ಮೆಂಟ್ಗಳ ಸಿಂಟ್ಯಾಕ್ಸ್ ಸೇಮ್ ಆಗಿದೆ, ಸಿಮಿಲರ್ ಆಗಿದೆ ನೋಡೋಣ. ಸೊ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಎರಡರಲ್ಲೂ ಇದೆ. ಓಕೆ, ಸೊ ಇದನ್ನು ಇಂಪಾರ್ಟೆಂಟಾಗಿ ನೀವು ತಿಳ್ಕೊಬೇಕಾಗಿರೋಂತಹ ಕಾನ್ಸೆಪ್ಟ್ಸ್ ಏನಂದರೆ, ಈಗ ಸಿ ಪ್ರೋಗ್ರಾಮಿಂಗಲ್ಲೂ ಕೂಡ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇತ್ತು, CPPಯಲ್ಲಿ ಕೂಡ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಇದೆ. ದಟ್ ಈಸ್ ಇಫ್ ಎಲ್ಸ್, ಎಲ್ಸ್ ಇಫ್ ಲ್ಯಾಡರ್, ನೆಸ್ಟೆಡ್ ಇಫ್ ಎಲ್ಸ್ ಆ್ಯಂಡ್ ಸ್ವಿಚ್ ಸ್ಟೇಟ್ಮೆಂಟ್ಸ್. ಇವೆಲ್ಲ ಕೂಡ ಸಿ ಪ್ರೋಗ್ರಾಮಿಂಗಲ್ಲೂ ಇದೆ, C++ಅಲ್ಲೂ ಇದೆ. ನೀವು ಆ್ಯಸ್ ಇಟ್ ಈಸ್ ಯೂಸ್ ಮಾಡ್ಬೋದು. ಹೇಗೆ ಸಿ ಪ್ರೋಗ್ರಾಮಿಂಗಲ್ಲಿ ಸಿಂಟ್ಯಾಕ್ಸ್ ಯೂಸ್ ಮಾಡ್ತಿದ್ರೋ CPPಲ್ಲೂ ಕೂಡ ಅದೇ ಸಿಂಟ್ಯಾಕ್ಸ್ನ ಫಾಲೋ ಮಾಡ್ಬೋದು. ನೆಕ್ಸ್ಟ್, ಫಾರ್ ವೈಲ್, ಡೂ ವೈಲ್ ಆ್ಯಂಡ್ ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡೂ ವೈಲ್ ಲೂಪ್. ಈ ಮೂರು ಲೂಪ್ಸ್ ಕೂಡ CPPಯಲ್ಲಿ ಮತ್ತು ಸಿ ಪ್ರೋಗ್ರಾಮಿಂಗಲ್ಲಿ ಸೇಮ್ ಸಿಂಟ್ಯಾಕ್ಸ್ನ ಫಾಲೋ ಮಾಡುತ್ತೆ. ಓಕೆ, ನೀವೆರಡರಲ್ಲೂ ಕೂಡ ಒಂದೇ ಥರನೇ ಈ ಲೂಪ್ಸ್ನ ಯೂಸ್ ಮಾಡ್ಕೋಬಹುದು, ಫಾರ್ ಲೂಪ್, ವೈಲ್ ಲೂಪ್ ಆ್ಯಂಡ್ ಡೂ ವೈಲ್ ಲೂಪ್. ನೆಕ್ಸ್ಟ್, ಅಸೈನ್ಮೆಂಟ್ಸ್ ಅಂದರೆ ವ್ಯಾಲ್ಯೂಸ್ನ ನೀವು ಅಸೈನ್ ಮಾಡೋ ಅಂತಹ ಮ್ಯಾನರ್ ಏನಿದೆ, ಸಿಂಟ್ಯಾಕ್ಸ್ ಏನಿದೆ, ಎರಡರಲ್ಲೂ ಕೂಡ ಸೇಮ್ ಇದೆ ಸಿ ಆ್ಯಂಡ್ CPPಯಲ್ಲಿ. ನೆಕ್ಸ್ಟ್, ಅರ್ಥಮೆಟಿಕ್, ಲಾಜಿಕ್, ರಿಲೇಷನಲ್ ಆ್ಯಂಡ್ ಬಿಟ್ವೈಸ್ ಎಕ್ಸ್ಪ್ರೆಷನ್ಸ್ ಆರ್ ಸೇಮ್ ಬೋತ್ ಇನ್ ಸಿ ಆ್ಯಂಡ್ C++.
ಸೊ ಅರ್ಥಮೆಟಿಕ್ ಆಪರೇಟರ್ಸ್, ಲಾಜಿಕಲ್ ಆಪರೇಟರ್ಸ್ ಇವೆಲ್ಲ ಎಕ್ಸ್ಪ್ರೆಷನ್ಸು ಆ್ಯಂಡ್ ರಿಲೇಷನಲ್ ಆಪರೇಟರ್ಸ್ ಎಕ್ಸ್ಪ್ರೆಷನ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ ದಿ ಸೇಮ್ ಮ್ಯಾನರ್ ಬೋತ್ ಇನ್ ಸಿ ಆ್ಯಂಡ್ C++. ನೆಕ್ಸ್ಟು ಸ್ಟ್ರಕ್ಚರ್, ಯೂನಿಯನ್, ಟೈಪ್ ಡೆಫ್ಸ್ ಎಲ್ಲ ನೀವು ಒಂದೇ ಥರನೇ ಡಿಕ್ಲೇರ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು, ಯಾವುದೇ ಚೇಂಜಸ್ ಇರೋದಿಲ್ಲ. ನೆಕ್ಸ್ಟ್ ಪಾಯಿಂಟರ್ಸು, ಅರೇಸು ಎರಡರಲ್ಲೂ ಇದೆ, ಸಿಯಲ್ಲೂ ಇದೆ, CPPಯಲ್ಲೂ ಇದೆ. ಓಕೆ, ಸೇಮ್ ಸಿಂಟ್ಯಾಕ್ಸ್ನ ಫಾಲೋ ಮಾಡಿ ಸಿಯಲ್ಲಿ CPPಯಲ್ಲಿ ಎರಡರಲ್ಲೂ ನೀವು ಡಿಕ್ಲೇರ್ ಮಾಡಿ ಡಿಫೈನ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಸಮ್ ಪ್ರೀ ಪ್ರೊಸೆಸರ್ ಕಮ್ಯಾಂಡ್ಸ್ ಇನ್ ಸಿ ಆ್ಯಂಡ್ C++. ಭಾಳಷ್ಟು ಪ್ರೀ ಪ್ರೊಸೆಸರ್ ಕಮ್ಯಾಂಡ್ಸು ಎರಡರಲ್ಲೂ ಒಂದೇ ಉಳಿದಿದೆ, ಅದು ನಿಮ್ಮ ಪ್ರೋಗ್ರಾಮಲ್ಲಿ ಬರ್ತಾ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಹಾಗಿದ್ರೆ ಸ್ಟೂಡೆಂಟ್ಸ್ ಇವತ್ತಿನ ಕ್ಲಾಸ್ನ ನಾವು ಇಲ್ಲಿಗೆ ಎಂಡ್ ಮಾಡೋಣ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ C++ನ ಇನ್ನಷ್ಟು ಕಾನ್ಸೆಪ್ಟ್ಸ್ನ ಕಲಿಯೋಣ. ಥ್ಯಾಂಕ್ ಯು.